ಸಭೆಯಲ್ಲಿ ರೈತರ ಹೋರಾಟದ ಚರ್ಚೆ ಆಗುತ್ತಾ ನೋಡ್ಬೇಕಾಗುತ್ತೆ ಯಾವ ರೀತಿ ಚರ್ಚೆ ಮಾಡ್ತಾರಾ ಅಥವಾ ಇಲ್ವಾ ಅಂತ ಯಾಕೆಂತಂದ್ರೆ ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಭೆ ಆರಂಭ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ರೈತರ ಹೋರಾಟದ ಕುರಿತು ಚರ್ಚೆ ಆಗುತ್ತಾ ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾರಾ ಅಂತ ನೋಡ್ಬೇಕಾಗುತ್ತೆ ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಮೀಟಿಂಗ್ ಆರಂಭ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬು ಬೆಳೆಗಾರರ ಬಗ್ಗೆ ಚರ್ಚೆ ಕಬ್ಬಿಗೆ ನಿಗದಿತ ಬೆಲೆ ನೀಡಲು ರೈತರಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ ಅನ್ನದಾತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ 3,000 ರೂಪಾಯಿ ನಿಗದಿಗೆ ಪಟ್ಟು ಹಿಡಿದಿರೋ ಕಬ್ಬು ಬೆಳೆಗಾರರು ಇದಕ್ಕೆ ಒಪ್ಪದೆ 3,100 ರೂಪಾಯಿ ನೀಡುವ ಬಗ್ಗೆ ಸರ್ಕಾರ ಮಾತುಕತೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಕಬ್ಬು ಬೆಳೆಗಾರರ ಆಗ್ರಹ ಏನು ಅಂತಂದ್ರೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಇಲ್ಲ ಅಂದ್ರೆ ನಮಗೆ ಒಪ್ಪೋದಿಲ್ಲ ಸರ್ಕಾರ ಏನು ಹೇಳಿದ್ರು ಕೂಡ ನಾವು ಅದಕ್ಕೆ ಸಮ್ಮತಿಯನ್ನ ಸೂಚಿಸೋದಿಲ್ಲ ಅಂತ ಯಾಕೆಂತಂದ್ರೆ ಈಗ ಈ ಒಂದು ಕಬ್ಬನ್ನ ಮಾರಾಟ ಮಾಡಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ರೇಟನ್ನ ಕೊಟ್ಟು ಖರೀದಿ ಮಾಡ್ತಾರೆ ಆಗ ನಮಗೆ ಲಾಸ್ ಆಗುತ್ತೆ ಇದನ್ನ ಯಾರು ಭರಿಸ್ತಾರೆ ಅಂತ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಈ ಒಂದು ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ವೇಳೆ ಚರ್ಚೆ ಮಾಡಿದ್ರೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಅಂತ ಕೂಡ ಈಗ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಇನ್ನು ಸದ್ಯಕ್ಕೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಕೊಡಲೇಬೇಕು ಅಂತ ಕಬ್ಬು ಬೆಳೆಗಾರರು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಅದು ಕೂಡ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಸಂಜೆ 7 ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಒಂದ್ ಕಡೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಇದಕ್ಕೆ ಸಮ್ಮತಿ ಸೂಚಿಸುತ್ತಾ ಇಲ್ವಾ ಅಂತ ನೋಡ್ಬೇಕಾಗತ್ತೆ ಒಂದು ವೇಳೆ ಏನಾದ್ರೂ ಸರ್ಕಾರ ರೈತರ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈಗ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವಾಗಿ ಚರ್ಚೆ ಆಗುತ್ತಾ ಒಂದು ವೇಳೆ ಚರ್ಚೆ ಆದ್ರೆ ಯಾವ ನಿರ್ಣಯವನ್ನ ಸರ್ಕಾರ ಮಾಡುತ್ತೆ ಏನಾದ್ರೂ ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಏನಾದ್ರೂ ಸಮ್ಮತಿ ಸೂಚಿಸ್ತಾರಾ ಅಥವಾ ರೈತರನ್ನ ಮನವೊಲಿಕೆ ಮಾಡಬೇಕು ಅಂತ ಏನಾದ್ರೂ ಚರ್ಚೆ ಆಗುತ್ತಾ ಸಾಹಿತ್ಯ ಇವತ್ತು ಮಹತ್ವದ ಸಂಪುಟ ಸಭೆ ಯಾಕಂದ್ರೆ ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಜಿಲ್ಲೆಗಳಿಂದ ಜಿಲ್ಲೆಗಳಿಗೆ ಹಬ್ಬುತ್ತಾ ಇದೆ ಹೀಗಾಗಿ ಒಂದು ನಿಟ್ಟಿನಲ್ಲಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಥವಾ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಆಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆಯಷ್ಟೇ ಪ್ರತಿನಿಧಿಯಾಗಿ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಸ್ಥಳಕ್ಕೆ ಕಳಿಸಿದ್ರು ಆದ್ರೂ ಕೂಡ ಅದು ಸರಿಯಾದ ಮಾತುಕತೆ ಆಗಿರ್ಲಿಲ್ಲ ಅವರ ಬೇಡಿಕೆ 3,500 ರೂಪಾಯಿ ಮಾಡ್ಬೇಕು ಅಂತ ಆದ್ರೆ ಸರ್ಕಾರದ ನಿಲುವು ಏನಂದ್ರೆ ಕೇಂದ್ರ ಸರ್ಕಾರ ಅದನ್ನ ಅಂದ್ರೆ ಬೆಲೆ ನಿಗದಿಯನ್ನ ಮಾಡುತ್ತೆ ನಮಗೆ ಆ ಅಧಿಕಾರ ಇಲ್ಲ ಅನ್ನುವಂತಹದ್ದು ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ 3,600 ರೂಪಾಯಿ ಟನ್ಗೆ ಅನ್ನುವಂತಹದ್ದಿದೆ ಈ ನಿಟ್ಟಿನಲ್ಲಿ ರೈತರುಗಳು ಹೋರಾಟವನ್ನ ಮುಂದುವರಿಸಿರುವಂತಹದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಸಿಎಂಗೆ ಸಚಿವರುಗಳು 5-6 ಜನ ಸಚಿವರುಗಳಿಗೆ ಏನು ಜವಾಬ್ದಾರಿಗಳನ್ನ ನೀಡಲಾಗಿದೆ ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಸೇರಿದಂತೆ ಒಂದ್ 3-4 ಜನ ಆ ಭಾಗದ ಸಚಿವರುಗಳಿಗೆ ಈಗ ಆಲ್ರೆಡಿ ಅಂದ್ರೆ ಮನವೊಲಿಸುವುದಕ್ಕೆ ಮತ್ತೆ ಅವರನ್ನ ಸಮಾಧಾನ ಮಾಡೋದಕ್ಕೆ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡಲಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಆ ಸಚಿವರುಗಳು ಸಿಎಂಗೆ ಮಾಹಿತಿಯನ್ನ ನೀಡ್ತಾರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ದರ ಇದೆ ನಾವೆಷ್ಟು ದರವನ್ನ ಹೈಕ್ ಮಾಡಿದ್ರೆ ಸಮಸ್ಯೆ ಏನಾದ್ರೂ ಆಗತ್ತಾ ಅಥವಾ ಕೇಂದ್ರ ಸರ್ಕಾರವೇ ಇದಕ್ಕೆ ಅಂತಿಮವಾಗಿ ದರ ನಿಗದಿಯನ್ನ ಮಾಡ್ಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಅಷ್ಟೇ ಅಲ್ಲ ಬೆಂಬಲ ಬೆಲೆಯನ್ನೇನಾದ್ರೂ ನೀಡ್ಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗುತ್ತೆ ಬಹುತೇಕವಾಗಿ ಇವತ್ತೇ ಫೈನಲ್ ಅಂದ್ರೆ ಬೆಲೆ ನಿಗದಿಯನ್ನ ಸರ್ಕಾರ ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ಹೋರಾಟದ ಕಿಚ್ಚು ಜೋರಾಗಿದೆ ಈಗ ಆಲ್ರೆಡಿ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ಇನ್ ಕೇಸ್ ಒಬ್ಬ ರೈತನ್ಗೆ ಏನಾದ್ರೂ ಆದ್ರೂ ಕೂಡ ಅದು ದೊಡ್ಡ ಮಟ್ಟಿನ ಕೆಟ್ಟೆಸರ ಜೊತೆಗೆ ಸರ್ಕಾರವೇ ಇದಕ್ಕೆ ಹೊಣೆ ಆಗುತ್ತೆ ಹಾಗಾಗಿ ಇವತ್ತಿನ ಒಂದು ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇದರ ಜೊತೆಗೆ ಇರುವಂತಹ ಕಂಪನಿಗಳು ಅಂದ್ರೆ ಸಕ್ಕರೆ ಕಾರ್ಖಾನೆಗಳೇನಿದೆ ಆ ಕಾರ್ಖಾನೆಗಳು ಎಲ್ಲವೂ ಕೂಡ ರಾಜಕಾರಣಿಗಳ ಅಂದ್ರೆ ಸ್ವಾಯತ್ತತೆ ಅಂದ್ರೆ ಅವರದ್ದೇ ಆದಂತಹ ಕಾರ್ಖಾನೆಗಳು ಇರೋದ್ರಿಂದ ಅದು ಕೂಡ ಸರ್ಕಾರಕ್ಕೆ ಒಂದು ಸವಾಲಾಗಿರುವಂತಹದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ದಾಗಿರ್ಬಹುದು ಅಥವಾ ಸೌದಿದಾಗಿರ್ಬಹುದು ಯತ್ನಾಳ್ದವ್ರದ್ದಾಗಿರ್ಬಹುದು ಎಲ್ಲ ಪಕ್ಷದ ರಾಜಕೀಯ ನಾಯಕರ ಕಾರ್ಖಾನೆಗಳು ಇರೋದ್ರಿಂದ ಇದು ಇಷ್ಟು ಸಮಸ್ಯೆ ಉಲ್ಬಣ ಆಗ್ತಾ ಇರುವಂತಹದ್ದು ಈ ನಿಟ್ಟಿನಲ್ಲಿ ಸಿಎಂ ಇವತ್ತು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ